ಟಿವಿ9ನಲ್ಲಿ ಕದನ ವಿರಾಮದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಕದನ ವಿರಾಮಕ್ಕಾಗಿ ಅಮೆರಿಕದ ಮೊರೆ ಹೋಗಿತ್ತು ಪಾಕಿಸ್ತಾನ. ಆದದ್ದೇನು ಹಿಂದೆ, ತೆರೆ ಹಿಂದೆ ಆದದ್ದೇನು ಅಂತ ನೋಡ್ತಾ ಹೋದ್ರೆ ಸಂಘರ್ಷ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸಿ ಅಂತ ಪಾಕ್ ಮನವಿ ಮಾಡಿಕೊಂಡಿತ್ತು. 48 ಗಂಟೆಯಿಂದ ಪಾಕಿಸ್ತಾನ ಭಾರತದ ಮಧ್ಯೆ ಅಮೆರಿಕ ಮಾತುಕತೆಯನ್ನು ನಡೆಸಿದೆ. ಅಮೆರಿಕ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮಾತುಕತೆಯನ್ನ ನಡೆಸಿದ್ರು. ಕದನ ವಿರಾಮದ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಒಂದಾದ ಮೇಲೊಂದು ಡ್ರೋನ್ ದಾಳಿಯನ್ನ ಮಾಡ್ತಾ ಬರ್ತಾ ಇದ್ದಂತಹ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಹಾಗಿದ್ರೆ ಕದನ ವಿರಾಮಕ್ಕೆ ಒಪ್ಕೊಂತ ಅದೇ ಮನವಿಯನ್ನ ಮಾಡ್ಕೊಳ್ತು. ಈ ಹಿಂದೆ ಏನಾಯ್ತು ಅಂತ ನೋಡ್ತಾ ಹೋದ್ರೆ 48 ಗಂಟೆಯಿಂದ ಮಾತುಕತೆಗಳು ನಿರಂತರವಾಗಿ ಸಾಗ್ತಾ ಇತ್ತು. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಮಾತುಕತೆಯನ್ನ ನಡೆಸ್ತಾ ಇತ್ತು. ಮೊನ್ನೆ ದಾಳಿ ನಡೀತಾ ಇದ್ದ ಹೊತ್ತಲ್ಲೇ ಉಭಯ ರಾಷ್ಟ್ರಕ್ಕೆ ಕರೆ ಬಂದಿದೆ. ಪಾಕಿಸ್ತಾನ ಮತ್ತು ಭಾರತದ ಜೊತೆ ಮಾತುಕತೆಯನ್ನ ನಡೆಸಲಾಗಿತ್ತು. ಮೊನ್ನೆ ದಾಳಿಯ ನಂತರ ಪ್ರಧಾನಿ ಮೋದಿ ನಿರಂತರವಾಗಿ ಮೀಟಿಂಗ್ಗಳನ್ನು ನಡೆಸಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ, ಅಜಿತ್ ದೋವಲ್ ಜೊತೆ 2 ಬಾರಿ ಸಭೆಯಾಗಿದೆ. ನಿನ್ನೆ ರಾತ್ರಿ ಕೂಡ ಸಂಘರ್ಷ ನಿಲ್ಲಿಸಿ ಇರುವಂತಹ ಮನವಿ ಟ್ರಂಪ್ ಕಡೆಯಿಂದ ಬಂದಿತ್ತು. ಮಧ್ಯಾಹ್ನ 3:30ಕ್ಕೆ ಮತ್ತೊಂದು ಸಂಪರ್ಕ ಆಗುತ್ತೆ. ಭಾರತ ಪಾಕ್ ಸೇನಾ ಡಿಜಿಎಂಒಗಳ ಮಧ್ಯೆ ಮಾತುಕತೆ ನಡೆದಿರುವಂಥದ್ದು. ಇದಾದ ನಂತರ ಟ್ರಂಪ್ ಟ್ವೀಟ್ ಮಾಡಿದ್ರು. ಮಧ್ಯಾಹ್ನ 3:30ಕ್ಕೆ ಭಾರತದ ಜೊತೆ ಪಾಕಿಸ್ತಾನ ಸಂಪರ್ಕ ಬೆಳೆಸುತ್ತೆ, ಮಾತುಕತೆಯನ್ನು ನಡೆಸುತ್ತೆ, ಮನವಿಯನ್ನ ಮಾಡ್ತಾರೆ. ಪಾಕಿಸ್ತಾನ ಸೇನೆಯ ಮಹಾನಿರ್ದೇಶಕರು ಡಿಜಿಎಂಒ, ನಮ್ಮ ಡಿಜಿಎಂಒಗೆ ಕರೆ ಮಾಡಿ ಮಾತನಾಡ್ತಾರೆ. ಸಂಘರ್ಷ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸಿ ಅಂತ ಪಾಕ್ ಅಮೆರಿಕಾಗೆ ಮನವಿ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಪಾಕಿಸ್ತಾನ ಸೇನೆಯ ಮಹಾನಿರ್ದೇಶಕರು ಭಾರತದ ಡಿಜಿಎಂಒ ಜೊತೆ ಮಾತನಾಡಿ ಕದನ ವಿರಾಮದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು, ಮನವಿಯನ್ನ ಮಾಡಿಕೊಂಡಿದ್ರು. ಅದೆಲ್ಲದರ ಫಲವಾಗಿ ಈಗ ಕದನ ವಿರಾಮ ಆಗಿದೆ. ಹರೀಶ್ ಲೈವ್ ಕೂಡ ಹರೀಶ್ ಇನ್ಫ್ಯಾಕ್ಟ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಹರೀಶ್ ಈಗ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ಈಗಾಗಲೇ ಕಾಶ್ಮೀರದಿಂದ ನಿರಂತರವಾಗಿ ಲೈವ್ ಕೊಡ್ತಾ ಇದ್ದೀರಿ, ಅಲ್ಲಿ ಆಗ್ತಾ ಇರುವಂಥ ವಿವರಗಳನ್ನು ಕೊಡ್ತಾ ಇದ್ದೀರಿ. ಇಲ್ಲಿ ಒಂದು ವಿಚಾರ, ಯುದ್ಧ ಯಾವಾಗ ಆರಂಭವಾಯಿತು ಅಥವಾ ಭಾರತ ದಾಳಿ ಯಾವಾಗ ಆರಂಭವಾಯಿತೋ, ದಾಳಿ ಆದ ಮೊದಲ ದಿನವೇ ಅಥವಾ ಮರುದಿನವೇ ಪಾಕಿಸ್ತಾನದ ರಕ್ಷಣಾ ಸಚಿವರು ನಾವು ಏನಾದರೂ ಕದನ ವಿರಾಮಕ್ಕೆ ಪಾಕಿಸ್ತಾನ ಸುಮ್ಮನಾಗತ್ತೆ, ಆದರೆ ಭಾರತ ಸುಮ್ಮನಾಗಬೇಕು ಅಂತ ಮೆತ್ತಗಿನ ಮಾತನ್ನು ಆಡೋದಕ್ಕೆ ಶುರು ಮಾಡಿದ್ರು. ಅಲ್ಲೇ ಎಲ್ಲ ಒಂದು ಕಡೆಗೆ ಸೂಚನೆ ಸಿಕ್ಬಿಟ್ಟಿತ್ತು. ಅಂದರೆ ಮೊದಲ ದಿನದ ಹೊಡೆತಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಮೆತ್ತಗಾಗಿದ್ದಾರೆ. ಅವರ ಮಾತುಗಳು ಕೂಡ ಶಾಂತಿಯತ್ತ ಅಥವಾ ಕದನ ವಿರಾಮದತ್ತ ಹೊರಳ್ತಾ ಇತ್ತು. ಬಹುಶಃ ಇದೆಲ್ಲವೂ ಕೂಡ ಲೀಡ್ ಆಯಿತು ಅಂತ ಅನ್ಸುತ್ತೆ. ಬ್ಯಾಕ್ ಚಾನಲಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅದ್ರ ಬಗ್ಗೆ ವಿವರ ಕೊಡ್ಬೋದಾ? ಹೌದು ಪ್ರಮೋದ್, ಇಲ್ಲಿ ಸಹಜವಾಗಿ ಪಾಕಿಸ್ತಾನ ಮಂಡಿ ಊರ್ಲೇಬೇಕಾದಂತಹ ಪರಿಸ್ಥಿತಿ ಎದುರಾಯಿತು. ಅದಕ್ಕೆ ಮೊದಲೇ ಗೊತ್ತಿತ್ತು ನಾವು ಭಾರತದ ಜೊತೆ ಯುದ್ಧ ಮಾಡಲಿಕ್ಕೆ ಆಗೋಲ್ಲ. ಯುದ್ಧ ಮಾಡಿದ್ರು ಕೂಡ ಅದು ಸೋಲಂತೂ ಗ್ಯಾರಂಟಿ. ಮತ್ತೆ ಸಂಪೂರ್ಣವಾಗಿ ಇಡೀ ಪಾಕಿಸ್ತಾನವೇ ಛಿದ್ರ ಆಗೋಗುತ್ತೆ. ಒಂದ್ ಕಡೆ ಬಲೂಚಿಸ್ತಾನದ ಪ್ರತ್ಯೇಕ ಬಂಡುಕೋರರು ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು, ಇನ್ನೊಂದ್ ಕಡೆ ತಾಲಿಬಾನಿಗಳು ಇನ್ನೊಂದ್ ಕಡೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ. ಈ ಕಡೆಯಿಂದ ಭಾರತವು ಕೂಡ ಅಟ್ಯಾಕ್ ಅನ್ನ ಮಾಡಿದ್ರೆ ಪಾಕಿಸ್ತಾನ ಛಿದ್ರ ಆಗಿ ಹೋಗ್ತಿತ್ತು. ಮತ್ತೆ ಪಾಕಿಸ್ತಾನ ಹೇಳ ಹೆಸರಿಲ್ಲದಂತಹ ಪರಿಸ್ಥಿತಿ ಆಗ್ತಾ ಇತ್ತು. ಎಲ್ಲವೂ ಗೊತ್ತಿತ್ತು ಪಾಕಿಸ್ತಾನ ಸಚಿವರುಗಳಿಗೆ. ಮತ್ತೆ ಪಾಕಿಸ್ತಾನ ಸಂಸತ್ನಲ್ಲೂ ಕೂಡ ಅನೇಕ ಸಂಸದರುಗಳು ಮಾತಾಡ್ತಾ ಹೇಳ್ತಾ ಇದ್ರು, ಬೇಡ ಯುದ್ಧ ಸಾಕು, ಬೇಡ ಯುದ್ಧ ಬೇಡ, ಹೇಗಾದ್ರೂ ಮಾಡಿ ಮಾತುಕತೆಯನ್ನ ಮಾಡಿ. ಜನರು ಸಾಯ್ತಾ ಇದ್ದಾರೆ, ಜನರು ನರಳ್ತಾ ಇದ್ದಾರೆ ಅಂತಂದ್ರೆ ಕೇವಲ ಯುದ್ಧದಿಂದ ಅಲ್ಲ, ಮತ್ತೆ ಭಾರತ ಕೊಟ್ಟಂತ ಅನೇಕ ಏಟುಗಳಿಂದ ಸಿಂಧು ನದಿ ಒಪ್ಪಂದವನ್ನ ಮುರಿದುಕೊಂಡಿದ್ದಾಗಿರ್ಬೋದು, ರಫ್ತು ವ್ಯವಹಾರಗಳನ್ನ, ಆಮದು ವ್ಯವಹಾರಗಳನ್ನು ಸಂಪೂರ್ಣ ಬಂದ್ ಮಾಡಿದಂತಾಗಿರ್ಬೋದು, ಮತ್ತೆ ಸಂಪೂರ್ಣವಾಗಿ ವಾಘಾ ಗಡಿಯನ್ನ ಬಂದ್ ಮಾಡಿದಂತಾಗಿರ್ಬೋದು. ಅಂದ್ರೆ ಮತ್ತೆ ವಾಯು ಪ್ರದೇಶವನ್ನು ಕೂಡ ಬಂದ್ ಮಾಡಿತ್ತು. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಗಡಿಯನ್ನ ಬಂದ್ ಮಾಡಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಬಹಳಷ್ಟು ನಷ್ಟವನ್ನ ತಂದುಕೊಟ್ಟಿತ್ತು. ಮುಖ್ಯವಾಗಿ ಪ್ರಮುಖ ಹಾರ್ಬರ್ ಅಂತಂದ್ರೆ ಕರಾಚಿ ಹಾರ್ಬರ್ ನಲ್ಲಿ ಪ್ರಮುಖವಾದಂತಹ ವಹಿವಾಟುಗಳೇ ನಡೀತಾ ಇರಲಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಅರಬ್ಬಿ ಸಮುದ್ರದಲ್ಲಿ ಹಿಡಿತವನ್ನ ಭಾರತ ಸ್ಥಾಪಿಸಿತ್ತು. ಯಾವುದೇ ಹಡಗುಗಳು, ಪಾಕಿಸ್ತಾನದ ಹಡಗುಗಳು ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಹೀಗಾಗಿ ಒಂದು ತ್ರಿಶೂಲ ದಿಗ್ಬಂಧನವನ್ನ ಪಾಕಿಸ್ತಾನಕ್ಕೆ ಹೇರಲಾಗಿತ್ತು. ಒಂಥರ ಉಸಿರುಗಟ್ಟುವ ವಾತಾವರಣ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿತ್ತು. ಒಂದು ಕಡೆ ಯುದ್ಧ, ಭಾರತ ಪದೇ ಒಂದು ಎಚ್ಚರಿಕೆಯನ್ನು ಕೊಡ್ತಿತ್ತು, ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರೆ ನಾವು ನಿಮ್ಮ ಮೇಲೆ ಖಂಡಿತವಾಗಿ ಅದರ 10 ಪಟ್ಟು ದಾಳಿ ಮಾಡ್ತೀವಿ, ನಾವು ಶಕ್ತರಾಗಿದ್ದೀವಿ ಅನ್ನುವಂಥದ್ದು ಹೇಳ್ತಾ ಇತ್ತು. ಪಾಕಿಸ್ತಾನ ಇಲ್ಲೊಂದು ಡ್ರೋನ್ಗಳನ್ನ ಹಾರಿಸಿ ಇದೇ ರೀತಿಯಾದಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಆದ್ರೆ ಭಾರತ ನೆನ್ನೆ ಕೊಟ್ಟಂತಹ ಏಟೇನಿದೆ ಅದು ಬಹಳಷ್ಟು ದೊಡ್ಡ ಮಟ್ಟದಾಗಿತ್ತು. ನೆನ್ನೆ ರಾತ್ರಿ ಕೊಟ್ಟಂತಹ ಏಟೇನಿದೆ ಭಾರತ, ಅಲ್ಲಿನ ವಾಯು ನೆಲೆಗಳನ್ನ
ಧ್ವಂಸ ಮಾಡಿದ್ದಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಅರಗಿಸ್ಕೊಳ್ಳಿಕ್ಕಾಗಲಿಲ್ಲ. ಮುಖ್ಯವಾಗಿ ಹೇಗಾದರೂ ಮಾಡಿ ಭಾರತವನ್ನ ಮಾತುಕತೆಗೆ ಕರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಮುಂದಾಯಿತು. ಅಲ್ಲಿನ ಸೇನಾ ಹಿರಿಯ ಅಧಿಕಾರಿಗಳು ಭಾರತದ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಗೆ ಮುಂದಾದ್ರು. ಇವತ್ತು ಮಾತುಕತೆಗೆ ಮುಂದಾದಂಥ ಸಂದರ್ಭದಲ್ಲಿ ಅಮೆರಿಕ ಕೂಡ ಇದಕ್ಕೆ ಸಾಥನ್ನು ನೀಡಿತು. ಎರಡು ದೇಶಗಳು ಈ ರೀತಿ ಯುದ್ಧ ಮಾಡೋದ್ರಿಂದ ಎರಡು ದೇಶಗಳಿಗೂ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಒಂದು ಮಾತುಕತೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಕೂಡ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಆಯ್ತು, ಈಗ ಒಂದು ಮಾತುಕತೆ ಕೂಡ ನಡೆಯುತ್ತೆ. ಮಾತುಕತೆ ಕೂಡ ನಡೆದಿದೆ. 12ನೇ ತಾರೀಕು 12 ಗಂಟೆಗೆ ಒಂದು ಮಾತುಕತೆ ಕೂಡ ನಡೆಯುತ್ತೆ. ಆ ಮಾತುಕತೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ದೀರ್ಘಕಾಲದ ಕದನ ವಿರಾಮ ಅನ್ನುವಂತಹದ್ದು ಒಂದ, ಅಥವಾ ಭಯೋತ್ಪಾದನೆಯನ್ನ ನಿಗ್ರಹಿಸಬೇಕು ಅನ್ನುವಂತಹದ್ದು ಭಾರತ ಇಟ್ಟಿರ್ತಕ್ಕಂತಹ ಪ್ರಮುಖ ಉದ್ದೇಶ. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಏನು ಪೋಷಿಸುವಂತಹ ಫ್ಯಾಕ್ಟರಿಗಳಿದೆ, ಅವು ಬಂದ್ ಆಗಬೇಕು ಅನ್ನುವಂತಹದ್ದು ಭಾರತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ವಿಚಾರಗಳಿವೆ. 12ನೇ ತಾರೀಕು ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ. ಭಾರತ ಎತ್ತುವಂತಹ ಪ್ರಶ್ನೆಗಳಿಗೆ ಪಾಕಿಸ್ತಾನ ಏನು ಉತ್ತರ ಕೊಡುತ್ತೆ, ಅದಕ್ಕೆ ಅಮೆರಿಕ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಥ್ಯಾಂಕ್ ಯು ಹರೀಶ್, ಎಲ್ಲ ಮಾಹಿತಿಯಾಗಿದೆ. ಧನ್ಯವಾದ.